ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಏನ್ರಿ ಆ ಕೇಸು? ಮಿಸ್ಸಿಂಗ್ ಕೇಸ್ ಸರ್. ಕಾಲೇಜ್ಗೆ ಹೋದ ಮಗ ವಾಪಸ್ ಬಂದಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ. ಹೆಸರು? ನಿಖಿಲ್ ಅಂತ ಸರ್. ವಯಸ್ಸು? 21 ವರ್ಷ. ಯಾವ ಕಾಲೇಜು? ABM ಕಾಲೇಜು. ಓಕೆ. ರಮೇಶ್ ಅವ್ರೆ, ವಯಸ್ಸು ಎಷ್ಟು ಅಂತ ಹೇಳಿದ್ರಿ? 21 ವರ್ಷ ಸರ್. ಕಾಪಾಡಪ್ಪ ಸ್ವಾಮಿ. ಬರ್ತೀನಮ್ಮ ಬಾಯ್. ಏನೋ ಸರ್ಜೆಂಟ್ ಅದೆಲ್ಲಿಗೆ ಹೋಯ್ತಾರೋ ಅದೇನು ಕಥೆನೋ. ನಿನ್ನೆ ಬೆಳಿಗ್ಗೆ ಕಾಲೇಜ್ಗೆ ಹೋದವರು ಇನ್ನೂ ಬಂದಿಲ್ಲ ಸರ್. ಸರ್ ಯಾವತ್ತೂ ಹಂಗೆ ಮಾಡ್ದವನಲ್ಲ ಸರ್. ನಿನ್ನೆ ರಾತ್ರಿಯಿಂದ ಟ್ರೈ ಮಾಡ್ತಾ ಇದ್ದೀನಿ. ಮೊಬೈಲು ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ ಸರ್. ಮಹೇಶ್ ಸರ್, ಅವ್ರಿಗೆ ಸ್ವಲ್ಪ ಕುಡಿಯಕ್ಕೆ ನೀರು ಕೊಡಿ. ಓಕೆ ಸರ್. ತಗೊಳ್ಳಿ. ಜಯೇಂದ್ರಂಗೆ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಡಿ. ಬಾಡಿ ಐಡೆಂಟಿಫಿಕೇಶನ್ ಆದ ತಕ್ಷಣ ಪೋಸ್ಟ್ ಮಾರ್ಟಮ್ ಕಳ್ಸಕ್ಕೆ ಹೇಳಿ. ಸರಿ ಸರಿ ಸರ್. ಏನು ಐಡೆಂಟಿಫೈ ಮಾಡ್ಬೇಕು ಸರ್? ಸಮಾಧಾನ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ನೀರು ಕುಡೀರಿ. ನಿನ್ನೆ ರಾತ್ರಿ ಒಬ್ಬ ಕಾಲೇಜ್ ಹುಡುಗನ ಬಾಡಿ ಸಿಕ್ಕಿದೆ. ಸರ್ ಏನಾಯ್ತು ಸರ್? ಕನ್ಫರ್ಮ್ ಮಾಡೋದಕ್ಕೆ ಅವ್ರ ಜೊತೆ ಹೋಗಿ ಬನ್ನಿ. ಅಯ್ಯೋ ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಬಾಡಿ ಐಡೆಂಟಿಫೈ ಮಾಡ್ಬೇಕಲ್ಲ, ಅದ್ ನಿಮ್ ಮಗನ ಅಲ್ಲದೆ ಇರ್ಬೋದು. ಜಯೇಂದ್ರಂಗೆ ಫೋನ್ ಮಾಡ್ಬಿಟ್ಟು ಬಾಡಿ ಐಡೆಂಟಿಫೈ ಆದ್ಮೇಲೆ ಪೋಸ್ಟ್ ಮಾರ್ಟಮ್ ಕರ್ಕೊಂಡು ಹೋಗಕ್ಕೆ ಹೇಳಿ. ಎಸ್ ಸರ್. ಬನ್ನಿ, ಅವ್ರ ಜೊತೆ ಹೋಗಿ. ಅಮ್ಮ. ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಸರಿ ಸರ್. ಫೋರೆನ್ಸಿಕ್ ರಿಪೋರ್ಟ್ ತಗೊಳ್ಳಿ. ಓಕೆ. ನನಗೆ ಅಪ್ಡೇಟ್ ಮಾಡ್ತಾ ಇರಿ. ಎಸ್ ಸರ್. ಓಕೆ. ಹೊರಡಿ. ಓಕೆ ಸರ್. ಸರ್ ನಮಸ್ಕಾರ ಸರ್. ಕಂಪ್ಲೇಂಟ್ ಕೊಡಬೇಕಾಯ್ತು ಸರ್. ಅಲ್ಲೋ ಬರ್ಸಿ. ಸರ್ ನಮಸ್ಕಾರ ಸರ್. ನನ್ನ ಹೆಸರು ತಿಮ್ಮಣ್ಣ ಅಂದ್ಬಿಟ್ಟು, ಇವಳು ನನ್ನ ಹೆಂಡತಿ. ಸರ್ ನಿನ್ನೆ ನನ್ನ ಮಗ ಕಾಲೇಜ್ಗೆ ಹೋದನು ವಾಪಸ್ ಬಂದಿಲ್ಲ ಸರ್. ABM ಕಾಲೇಜಲ್ಲಿ ಓದ್ತಾ ಇದೆ ಸರ್. ಕಂಪ್ಲೇಂಟ್ ಕೊಡೋಣ ಅಂತ ಬಂದೆ ಸರ್. ಸರ್ ಸರ್ ಇನ್ನೊಂದು ಮಿಸ್ಸಿಂಗ್ ಕೇಸ್ ಬಂದಿದೆ ಸರ್. ಸೇಮ್ ಕಾಲೇಜು, ಸೇಮ್ ಏಜ್. ವಾಟ್? ಹುಡುಗನ ಹೆಸರು ಪವನ್ ಅಂತ. ಸರ್ ನಾನೊಂದು ಕೆಲಸ ಮಾಡ್ತೀನಿ ಸರ್. ಈ ಪೇರೆಂಟ್ಸ್ನು ಸ್ಪಾಟಿಗೆ ಕರ್ಕೊಂಡು ಹೋದ್ರೆ ಏನಾದರೂ ಡೀಟೇಲ್ಸು ಸಿಗ್ಬೋದಲ್ಲ ಸರ್? ಕೇಸ್ ಫೈಲಲ್ಲಿ ಇದು ಯಾರು ಅಂತ ಹುಡುಕಿ ತಂದು ಒಳಗಾಕ್ರಿ. ಕೆಲಸ ಮುಗಿಸ್ಬಿಟ್ಟು ಅಲ್ಲಿಂದ ಹೊರಡಿ. ಓಕೆ. ನಿಖಿಲ್ ನಿಮ್ಮ ಮಗ? ಹೌದು ಸರ್. ಪವನ್ ನಿಮ್ಮ ಮಗ? ಹೌದು ಸರ್. ನಿಖಿಲ್ ಬಾಡಿ ಮೇಲೆ ಪವನ್ ಶರ್ಟ್ ಸಿಕ್ಕಿದೆ ಅಂದ್ರೆ ಈ ಕೊಲೆನಲ್ಲೂ ಅವನ್ ಕೈವಾಡ ಇರ್ಬೋದು ಅನ್ಸುತ್ತೆ. ತಿಮ್ಮಣ್ಣವ್ರೆ, ನಿಮ್ ಮಗನ ಕೊನೆ ಸಲ ನೋಡಿದ್ ಯಾವಾಗ ನೀವು? ನಿನ್ನೆ ಬೆಳಿಗ್ಗೆ ಸರ್. ಹೇ ಬೇಗ ಬಾರೋ. ಪವನ್ ಟಿಫನ್ ಮಾಡ್ಕೊಂಡು ಹೋಗೋ, ಬಿಸಿ ಇದೆ. ಏ ಪವನ್, ಏ ಪವನ್, ಪವನ್ ಏ ಪವನ್, ಯಾರ ಜೊತೆ ಹೋಗ್ತಾನಪ್ಪ ಇವನು? ಅವನ ಜೊತೆ ಗಾಡಿನಲ್ಲಿ ಹೋದ ಸರ್. ಅವನ್ ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ಇಲ್ಲ ಸರ್, ಅದೇ ಮೊದಲನೇ ಸಲ ನೋಡಿದ್ದು ಸರ್. ಒಂದ್ ನಿಮಿಷ.
ಸರ್ ಮಾರ್ಚರಿಗೆ ಒಂದು ಹುಡುಗಿ ಬಾಡಿ ಬಂದಿದೆ, ಅದು ಸೂಸೈಡ್ ಕೇಸ್ ಅಂತೆ ಸರ್. ಹೌದಾ? ಇನ್ನೇನಾದರೂ ಡೀಟೇಲ್ಸ್ ಗೊತ್ತಾಯ್ತಾ? ಅದು ಏನು ವಿಷಯ ಅಂತ ಗೊತ್ತಿಲ್ಲ. ಹುಡುಗಿ ಹೆಸರು ಬಂದು ರಶ್ಮಿ ಅಂತ. ಸರ್ ಇನ್ನೊಂದು ಮುಖ್ಯವಾದ ವಿಷಯ ಇದೆ ಸರ್. ಹಾಂ, ಆ ಹುಡುಗಿ ಓದ್ತಿದ್ದು ಅದೇ ಕಾಲೇಜ್ ಅಂತೆ ಸರ್. ಓ ಇಸ್ ಇಟ್? ಎಸ್ ಸರ್. ಓಕೆ, ಆದಷ್ಟು ಬೇಗ ರಿಪೋರ್ಟ್ ತಗೊಂಬನ್ನಿ. ಓಕೆ ಸರಿ ಸರ್. ಹಲೋ ಸರ್. ಎಲ್ಲಿದ್ದೀರಾ? ಸರ್ ಇಲ್ಲೇ ಕಾಲೇಜ್ ಹೊರಗಡೆ. ಸರಿ, ವಾಪಸ್ ಹೋಗಿ ಆ ಕಾಲೇಜಲ್ಲಿ ಓದ್ತಾ ಇದ್ದ ರಶ್ಮಿ ಅನ್ನೋ ಹುಡುಗಿ ಬಗ್ಗೆ ಎನ್ಕ್ವೈರಿ ಮಾಡಿ. ಅವಳಿಗೂ ಈ ಇಬ್ರು ಹುಡುಗರಿಗೂ ಏನಾದರೂ ಸಂಬಂಧ ಇದೆಯಾ ತಿಳ್ಕೊಳ್ಳಿ. ರಿಮೆಂಬರ್, ಎವ್ರಿ ಡೀಟೇಲ್ ಮ್ಯಾಟರ್ಸ್. ಗಾಡ್ ಈಸ್ ಇನ್ ಡೀಟೇಲ್ಸ್. ಓಕೆ ಓಕೆ ಸರ್, ಬನ್ರಿ. ಕಾಲೇಜ್ ಹತ್ರ ಹುಡುಕ್ತೆ, ಅಲ್ಲೆಲ್ಲೂ ಸಿಕ್ಕಿರ್ಲಿಲ್ಲ. ಅದೇ ಕಾಲೇಜಲ್ಲಿ ಒಬ್ಳು ರಶ್ಮಿ ಅಂತ ಹುಡುಗಿ ಓದ್ತಾ ಇದ್ಲು. ಅವಳ ಪರಿಚಯ ನಿಮ್ಗಿದ್ಯಾ? ಗೊತ್ತಿಲ್ಲ ಸರ್. ಒಂದು ಕೆಲಸ ಮಾಡಿ, ಆ ಸ್ವಾಮಿ ಸಿಕ್ಕಿದ್ರೆ ಮೊದಲು ಓದು ಒಳಗೆ ಹಾಕಿ. ಅವನ ಮೇಲೆ ನಾರ್ಕೋಟಿಕ್ಸ್ ಕೇಸ್ ಇರ್ಬೋದು, ಚೆಕ್ ಮಾಡಿ. ನೀವಿನ್ ಮನೆಗೆ ಹೊರಡಿ. ಪ್ರೊಸೀಜರ್ ಎಲ್ಲ ಮುಗಿದ ಮೇಲೆ ಬಾಡಿ ಮನೆಗೆ ಕಳಿಸ್ಕೊಡ್ತೀವಿ. ಅಷ್ಟರಲ್ಲಿ ನಿಮಗೆ ಬೇರೆ ಡೀಟೇಲ್ಸ್ ಏನಾದ್ರು ನೆನಪಾದ್ರೆ ದಯವಿಟ್ಟು ನಮಗೆ ತಿಳಿಸಿ. ಬಾಡಿ ನಿಖಿಲ್ದೆ ಅಂತ ಕನ್ಫರ್ಮ್ ಆದಂಗಾಯ್ತು. ಬಟ್ ಈ ಪವನ್ ಇನ್ನೂ ಮಿಸ್ಸಿಂಗ್ ಇದ್ದಾನೆ. ಜೊತೆಗೆ ಅವನ ಲವರ್ ಸೂಸೈಡ್ ಮಾಡ್ಕೊಂಡಿದ್ದಾನೆ. ನನಗನ್ಸುತ್ತೆ ಇಲ್ಲೇ ಏನೋ ಲಿಂಕ್ ಇದೆ ಅಂತ. ಆ ಸ್ವಾಮಿ ಅನ್ನೋನ್ ಸಿಕ್ಕಿದ್ರೆ ಲಿಂಕ್ ಏನು ಅಂತ ಗೊತ್ತಾಗ್ಬೋದು. ನಮ್ಮ ಸ್ಟೇಷನಲ್ಲಿ ಅವನ ಮೇಲೆ ಏನಾದರೂ ಕೇಸ್ ಇದೆಯಾ ಅಂತ ಚೆಕ್ ಮಾಡಿ. ಬೇಕಿದ್ರೆ ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್ ಹೆಲ್ಪ್ ತಗೊಳ್ಳಿ. ಶೂರ್ ಸರ್. ಏನಾದರೂ ಕ್ಲೂ ಸಿಗ್ಬೋದು. ರಿಮೆಂಬರ್, ಎವ್ರಿ ಡೀಟೇಲ್ ಮ್ಯಾಟರ್ಸ್. ಗಾಡ್ ಈಸ್ ಇನ್ ಡೀಟೇಲ್ಸ್. ಓಕೆ ಸರ್. ಏನ್ರಿ ಇದು? ಆ ಸೂಸೈಡ್ ಮಾಡ್ಕೊಂಡಿರೋ ಹುಡುಗಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಬೇಗ ನ್ಯೂಸ್ ವೈರಲ್ ಆಗ್ಬಿಟ್ಟಿದೆ. ಛೇ, ಯಾರ್ರೀ ಇದನ್ನೆಲ್ಲ? ಹಲೋ ಸರ್. ಏನ್ರಿ ಬೆಳಗಿಂದ ಡೆಡ್ ಬಾಡಿ ಸುದ್ದಿನೇ ಕೊಡ್ತಾ ಇದ್ದೀರಾ? ಈಗೇನಾಯ್ತು? ಇನ್ನೊಂದು ಬಾಡಿ ಬಂತಾ ಹೇಗೆ? ಅಯ್ಯೋ ಇಲ್ಲ ಸರ್, ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ರಿಪೋರ್ಟ್ ಬರೋಕೆ ಇನ್ನೂ ಟೈಮ್ ಆಗುತ್ತೆ ಸರ್. ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾಯ್ತು ಸರ್. ಇಂಪಾರ್ಟೆಂಟಾ? ಏನ್ರಿ ಅದು? ಸರ್ ಅವಾಗಲೇ ಒಂದು ಹುಡುಗಿ ಬಾಡಿ ಬಗ್ಗೆ ಹೇಳಿದ್ನಲ್ಲ, ಸೂಸೈಡ್ ಕೇಸು. ಅವಳು 2 ತಿಂಗಳು ಗರ್ಭಿಣಿ ಅಂತೆ ಸರ್. ವಾಟ್? ಹೌದು ಸರ್. ಇನ್ವೆಸ್ಟಿಗೇಷನ್ಗೆ ಏನಾದರೂ ಹೆಲ್ಪ್ ಆಗೋದು ಅಂತ ಡಾಕ್ಟ್ರು ಇನ್ಫಾರ್ಮೇಶನ್ ಕೊಟ್ಟರು ಸರ್. ಓಕೆ, ಒಂದು ಕೆಲಸ ಮಾಡಿ, ಆ ನಿಖಿಲ್ಗೂ ಇದಕ್ಕೂ ಏನಾದ್ರು ಸಂಬಂಧ ಇದೆಯಾ ಅಂತ ಚೆಕ್ ಮಾಡಿ. ಎಸ್ ಸರ್. ಆ ಹುಡುಗಿ ಪೇರೆಂಟ್ಸ್ ಅಲ್ಲೇ ಇದ್ರೆ ಅವ್ರನ್ನ ಎಂಕ್ವೈರಿ ಮಾಡಿ. ಎಂಕ್ವೈರಿ ಮಾಡಿ ನೋಡಿದ್ವಿ ಸರ್. ಅವರು ಅದನ್ನ ಒಪ್ಕೊಳ್ಳೋಕೆ ತಯಾರೇ ಇಲ್ಲ ಸರ್. ಅವ್ರ ಅಪ್ಪ ನೋಡಿದ್ರೆ ನಮ್ಮ ಮಗಳು ಆ ಥರ ಅಲ್ಲ, ಒಳ್ಳೆ ಹುಡುಗಿ, ಅದು ಇದು ಅಂತ ಬರೀ ಕಥೆನೇ ಹೇಳ್ತಿದ್ದಾರೆ ಸರ್. ಅಮ್ಮ ನೋಡಿದ್ರೆ ಡೈಲಿ ಯಾರ ಜೊತೆ ನಾವು ಮಾತಾಡ್ತಾಳೆ, ಯಾರೋ ಒಬ್ಬ ಹುಡುಗ ಡೈಲಿ ಬಂದು ಡ್ರಾಪ್ ಮಾಡಿ ಹೋಗ್ತಾನೆ ಅಂತ ಬೇರೆ ಹೇಳ್ತಿದ್ರು. ಸದ್ಯಕ್ಕೆ ಇಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್. ಓಕೆ ಓಕೆ ಜಯೇಂದ್ರ, ಗುಡ್ ವರ್ಕ್. ಕೀಪ್ ಮಿ ಪೋಸ್ಟೆಡ್. ಓಕೆ, ಥ್ಯಾಂಕ್ ಯು ಸರ್. ಎಸ್ ಸರ್. ಆಲ್ ರೈಟ್.